ನಮಸ್ಕಾರ ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಕಾಯಿಗೆ ಏನು ಹಾಕದೆ ಬೇಡ ಹಾಗೆ ಈಸಿಯಾಗಿ ಮಾಡುವಂಥ ಒಂದು ಬದನೆಕಾಯಿ ಸಾಂಬಾರು ಹುಳಿನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಅದಕ್ಕೆ ಮೊದಲೇ ಇಲ್ಲಿ ಒಂದು 1/4 ಕಪ್ ಆಗಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು 3-4 ವಿಸಲ್ ಬರೆಸಿ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ಒಂದು ಸರಿ ಬೆಂದಾಗಿದೆ ಇದು. ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಬದನೆಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೇ ಮತ್ತೆ ಹಾಕಿ ಇನ್ನೊಂದು ಸರಿ ಒಂದು ವಿಸಲ್ ಕೂಗಿಸ್ಕೊಂಡ್ಬಿಡ್ತೀನಿ. ಈಸಿ ಆಗುತ್ತೆ. ಅದಕ್ಕೆ ಇಲ್ಲದಿದ್ದರೆ ಈ ಬದನೆಕಾಯಿನ ಒಂದು ಸರಿ ನಾನು ಏನು ಮಾಡ್ತೀನಿ ಅಂತಂದರೆ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ. ಆದರೆ ಇವತ್ತು ಹೀಗೆ ಕಟ್ ಮಾಡಿಬಿಟ್ಟು ಇದರಲ್ಲೇ ಇನ್ನೊಂದು ಸರಿ ಹಾಕಿ ಇನ್ನೊಂದು ವಿಸಿಲ್ ಬರೆಸ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ ಮಾಡೋಕ್ಕೆ. ಈ ರೀತಿ ನೋಡಿ, ಹುಣಸೆ ಹಣ್ಣು ನೀರಲ್ಲಿ ಸಹ ಬೇಯಿಸ್ಕೊಳ್ಬೋದು, ತೆಗೆದಿಟ್ಕೊಂಡು ಈ ಬದನೆಕಾಯಿನ ಬೇಯಿಸ್ಕೊಳ್ಬೋದು ಬೇರೆಯಾಗಿ. ಬಟ್ ಇವತ್ತು ಇದರಲ್ಲೇ ಬೇಯಿಸ್ತಾ ಇದ್ದೀನಿ, ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡಿ. ಒಂದೇ ಒಂದು ವಿಸಲ್ ಸಾಕು, ಜಾಸ್ತಿ ಬೇಡ. ಒಂದು ವಿಸಲ್ ಆ ಕಡೆ ಬಂದು ಈ ಕಡೆ ಆ ಹುಣಸೆ ಹಣ್ಣಿಗೆ ನಾವೇನು ಮಾಡಬೇಕು, ಆ್ಯಸ್ ಯೂಶ್ವಲ್ ಉಪ್ಪು ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಕುದೀಲಿ ಅದು. ನೋಡಿ, ಅಷ್ಟೊತ್ತಿಗೆ ಆ ಕಡೆ ಏನಾಗಿರುತ್ತೆ, ನಮ್ಮ ಬೇಳೆ ಮತ್ತು ಬದನೆಕಾಯಿ ಎರಡೂ ಬೆಂದಿರುತ್ತೆ ಆಲ್ರೆಡಿ. ಈ ಕಡೆ ಈ ಥರ ಚೆನ್ನಾಗಿ ಕುದ್ದಾದಮೇಲೆ ಆ ಬೆಂದಿರೋ ಅಂಥ ಬೇಳೆ ಮತ್ತು ಬದನೆಕಾಯಿ ಇರುತ್ತಲ್ಲ, ಇದಕ್ಕೆ ಹಾಕ್ಕೊಂಡ್ಬಿಡಿ. ಇದೆಲ್ಲ ಒಂದು ಟೋಟಲಿ ಬೇಳೆ ಬೇಯಿಸೋದೊಂದು ಮೊದಲು ಬೇಯಿಸಿಟ್ಕೊಳ್ಬೇಕು ಅಂತಂದರೆ ಇದೆಲ್ಲ ಒಂದು 10 ನಿಮಿಷದಲ್ಲಿ ಟಕ ಅಂತ ಆಗೋಗ್ಬಿಡುತ್ತೆ. ಬೇಗ ಅಡುಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಅದು ಇನ್ನೊಂದು ಸರಿ ಬೆರ್ಕೊಳ್ಬೇಕಲ್ವ, ಬೇಯಲಿ ಅದು. ಒಂದು ಸರಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಈ ಥರ ಬಾಯ್ಲ್ ಆದಮೇಲೆ ನಾನು ಇದಕ್ಕೆ ಸಾಂಬಾರು ಪುಡಿ 1-2, ನಿಮಗೆ ಖಾರ ಬೇಕಾದರೆ ಇನ್ನೂ ಹಾಕ್ಕೋಬೋದು. ನಾನೊಂದು 2.5 ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಅಷ್ಟೇ. ಅದನ್ನು ಸಾಂಬಾರು ಪುಡಿನೂ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಕುದೀತು. ಇದೊಂದು 5-10 ನಿಮಿಷನೇ ಕುದೀಲಿ. ಒಂದು 5 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ಅಷ್ಟೇ, ಹಾಗೇ ಹೋಯ್ತು. ನೋಡಿ, ಖಾರ ಆಯಿತು, ಉಪ್ಪಾಯಿತು, ಹುಳಿ ಹಾಕಾಯಿತು, ಸಾರಿನ ಪುಡಿ ಎಲ್ಲ ಹಾಕಾಯಿತು. ಈಗ ಮೇಲಿಂದ ಇನ್ನೇನು ಬೇಕಾದರೆ ಉಪ್ಪು ಕಡಿಮೆ ಆಗಿದೆ ಅಂದರೆ ಈಗ ಇದರಲ್ಲಿ ಮತ್ತೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಡಿ ನೀವು. ಅಷ್ಟು ಸೇರಿಸ್ಕೊಂಡ್ಬಿಟ್ರೆ ಇವಾಗ ಏನು ಅಂದರೆ ಅದು ಮೇಲಿಂದ ನೀವು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಬೋದು. ಆಮೇಲೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ಅಷ್ಟೇ, ಆಗೋಯ್ತು. ಇದು ಹೀಗೆ ಸ್ವಲ್ಪ ನೀರಾಗೇ ಇರುತ್ತೆ. ಆದರೂ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ಇದನ್ನು ಒಂದು ಸರಿ ಮಾಡಿ ನೋಡಿ. ಈ ರೀತಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು, ಇಂಗು ಇಷ್ಟೂ ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಅಷ್ಟೇ, ಅದನ್ನು ನಾವು ನಾವು ಸಾಂಬಾರು ಮಾಡಿದ್ದೀವಲ್ಲ ಅದಕ್ಕೆ ಬೆರೆಸ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಒಂದು ಹುಳಿ ರೆಡಿಯಾಗೋಯ್ತು. ನೋಡಿ, ಆಯ್ತು. ಈಗ ಇಷ್ಟು ಮಾಡಿದರೆ ಆಯಿತು. ಟೋಟಲಿ ಒಂದು 15-20 ನಿಮಿಷದೊಳಗೆ ಏನು ಕಾಯಿಗೆ ತುರಿದು ರುಬ್ಕೊಳ್ಳೋದು ಏನಿಲ್ಲ, ಈಸಿಯಾಗಿ ನೀವು ಹುಳಿನ ಮಾಡ್ಕೊಂಡು ಬಿಡ್ಬೋದು. ಇಷ್ಟು ಮಾಡಿದರೆ ಆಗೋಯ್ತು. ನೋಡಿ, ರೆಡಿ ಆಯಿತು ನಮ್ಮ ಬದನೆಕಾಯಿ ಹುಳಿ. ಬೋಳು ಹುಳಿ ಅಂತಲೂ ಹೇಳ್ತಾರೆ ಇದಕ್ಕೆ. ಕಾಯಿ ಏನು ಹಾಕಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ತಾರೆ. ನೀವು ಸಹ ಖಂಡಿತ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.